ಉದ್ದಲ್ಲಿ ಎಂತ ಮಾಡು. ಓ ಮೈ ಗಾಡ್ ಯಪ್ಪ ನೋಡಿ ಗೈಸ್ ಈ ತರ ಕಾಸ್ಟ್ಯೂಮ್ ದಯವಿಟ್ಟು ಟ್ರೈ ಮಾಡಕ್ ಹೋಗ್ಬೇಡಿ ಈ ರೀತಿ ಚಿಕ್ಕ ಮಕ್ಳ ಹತ್ರ. ಯಪ್ಪ ಗೈಸ್ ಚಿನ್ನಿ ಆಂಜನೇಯ ಎಲ್ಲಿದ್ದಾನಮ್ಮ? ಅಲ್ಲಿದ್ದಾನೆ ಆಂಜನೇಯ ಎಲ್ಲಿದ್ದಾರೆ. ಸೊ ಇದೆಲ್ಲ ಕೂಡ ನಾಮ ಬಳಕೆ ಅಂತ ಹೇಳಿ ಹಾಳು ಮಾಡಿರೋಂಥ ಟಿಶ್ಯೂ. ಎಷ್ಟು ಸತಿ ಟ್ರೈ ಮಾಡಿದ್ರು ಕೂಡ ಅವನು ನಾಮನ ಬಳಸ್ಕೊಂತಾನೆ ಇಲ್ಲ. ಎಲ್ಲರಿಗೂ ನಮಸ್ಕಾರ. ಇವತ್ತೇನು ಬ್ಲಾಗ್ ಅಂತಂದರೆ ತಮ್ಮಲ್ಲಿ ನೋಡಿರ್ತೀರ ನೀವೇ. ಇವತ್ತು ಆಂಜನೇಯನ ಕಾಸ್ಟ್ಯೂಮ್ ಹಾಕ್ಸೋಣ ಅಂತ ಪ್ರಿಪೇರ್ ಆಗಿಬಿಟ್ಟಿದ್ದೀವಿ. ಹೆಂಗೆ ಕಾಣ್ತಾನೆ ಏನು ಇರ್ತ ಅಂತ ಅದನ್ನು ನೀವು ಹೇಳ್ಬೇಕು, ನಾವು ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಇವಾಗೆಲ್ಲ ತಗೊಂಬರೋಕ್ಕೆ ಅಂಗಡಿಗೆ ಹೋಗ್ತಾಯಿದ್ದೀನಿ. ಅಲ್ಲಿ ಅಂಗಡಿಗೆ ಹೋಗಿ ಎಲ್ಲ ಒಂದು ಅದಕ್ಕೆ ಅಂಗಡಿಲಿ ಸಿಗ್ತವೆ ಅನ್ನೋದೇ ಡೌಟು. ಯಾಕಂದ್ರೆ ಆ ಕಾಸ್ಟ್ಯೂಮು ಪಂಚೆ ಅವೆಲ್ಲ ಎಲ್ಲಿಂದ ತರೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸಿಗುತ್ತೋ ಇಲ್ಲ ಗೊತ್ತಿಲ್ಲ. ಸಿಕ್ತಂದ್ರೆ ನಮಗಿನ್ನ ಈಸಿ. ಬೇಗ ಒಂದೇ ಅಂಗಡಿ ಸಿಕ್ಬಿಟ್ರೆ ನಮಗೆ ಬೇರೆ ಕಡೆ ತರೋದಿರಲ್ಲ. ಆಮೇಲೆ ಒಂದೇ ಅಂಗಡಿ ಸಿಗ್ತಾವೆಲ್ಲ ಡೌಟು. ಇಲ್ಲ ಮನೆ ಮುಂದೆ ಒಂದು ಮಾಲ್ ಥರ ಇದೆ, ಅದ್ರಲ್ಲಿ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸಿಗುತ್ತಿಲ್ಲ ಗೊತ್ತಿಲ್ಲ. ಇವಾಗ ಅಲ್ಲಿ ಹೋಗ್ತೀನಿ. ಸಿಕ್ಕರೆ ತಗೊಂಬಂದು ಮಸ್ತಾಗಿ ಆರೆಂಜೇ ಹಾಕೋಣ, ಮಾಡೋಣ. ಅದು ಹೆಂಗೆ ಕಾಣ್ತಾನೆ ಏನಂತ ಫೋಟೋ ಶೂಟ್ ಮಾಡೋಣ. ಇವಾಗ ಟೋಟಲಾಗಿ ಇವಾಗ ಹೋಗ್ತಿದ್ದೀನಿ. ಹೋಗ್ಬಿಟ್ಟು ಅಂಗಡಿ ಹತ್ರ ಹೋಗಿ ಅಲ್ಲಿ ಸಿಗೋಣ. ನನಗೆ ಸಿಗುತ್ತೆ ಇಲ್ಲ ಗೊತ್ತಿಲ್ಲ, ಸಿಗೋಣ. ಹುಡುಕಿ ಸಾಕಾಗೋಗ್ಬಿಡ್ತು ದೇವರಣೆಗೂ. ಒಂದು ಸಿಕ್ಕರೆ ಒಂದು ಸಿಗಲ್ಲ. ಎಲ್ಲ ಹುಡುಕಿ ತಾರಾಷ್ಟಲ್ಲಿ ಸುಸ್ತಾಗಿ ಹೋಗ್ಬಿಟ್ಟೆ ನಾನು. ನಿಜವಾಗ್ಲು ಆಗಲ್ಲ ಗೈಸ್, ಸಿಗಲ್ಲ. ಅಷ್ಟು ಕಾಸ್ಟ್ಯೂಮ್ ಬೇಕಾದ್ರೆ ಸಿಗುತ್ತೆ, ಬಟ್ ಇದು ಸಿಗೋದು ಡೌಟು. ನೋಡ್ರಿ ಇವಳು ರೆಡಿ ಆಗ್ಬಿಟ್ರೆ ಆಲ್ರೆಡಿ. ಸಿಗ್ತಾ ಇಲ್ಲ ಕಣೆ. ಎಲ್ಲ ಆಲ್ಮೋಸ್ಟ್ ಹುಡುಕಿದ್ದೀನಿ ಗೈಸ್. ನಮ್ಮ ಕೈಲಾದಷ್ಟು ಹಾಕ್ತೀವಿ. ನಿಮ್ಗೆ ಯಾವುದೋ ಕೆಲವು ಸಿಕ್ಕಿಲ್ಲ. ಇದು ಲಾಸ್ಟಾಗಿ ಯಾವುದೋ ಒಂದು ಅಂಗಡಿಯಲ್ಲಿ ತಗೊಂಡಿದ್ದು ಗೈಸ್. ಇದು ಒಂದೇ ಹಾಕೋಣ. ಅದು ಶರ್ಟ್ ಹಾಕೋದು ಬೇಡ. ಶರ್ಟ್ ಹಂಗೆ ಕೊಡಲ್ಲ, ಸಿಂಗಲ್ ಪೀಸ್ ಕೊಡಲ್ಲ ಯಾರು. ಹಾಂ ಬಾಲ ಒಂದು ಸಿಗಲಿಲ್ಲ ಗೈಸ್. ಗದೆ ಸಿಕ್ತು, ಎಲ್ಲ ಸಿಕ್ಕಿದೆ. ಬಾಲ ಸಿಕ್ಕಿಲ್ಲ. ಏನೇನೋ ಇನ್ನೂ ಬೇಜಾನ್ ಸಿಕ್ಕಿಲ್ಲ. ಏನೋ ಅಡ್ಜಸ್ಟ್ ಮಾಡಿ ಹಾಕ್ತೀವಿ ಬ್ಲಾಗಲ್ಲಿ. ಸುಸ್ತಾಗಿ ಹೋಗ್ಬಿಟ್ಟೆ. ಎಷ್ಟು ಒಂದು 20 ಅಂಗಡಿಗಾರ ಸುತ್ತಬಿಟ್ಟಿದ್ದೀನಿ. ಇಲ್ಲ ಅದು ಕಿತ್ತಾಕ್ಬಿಟ್ಟು ಕೈಗೆ ಹಾಕ್ಬೇಕಲ್ಲ. ಮಣಿ ಸಖತ್ತಾಗಿ ಕಾಣತ್ತ ಅವ್ನ ಕೈಗೆ. ನನ್ಗೇನೋ ಪ್ಲಾನ್ ಮೇಲೆ ತಗೊಂಡಿದ್ದೀನಿ, ಸುಮ್ಮನೆ ತರಲ್ಲ ನಾನು. ಇದು ಕಿತ್ತಾಕ್ತೀನಿ. ಇದು ಗೈಸ್, ಇದು ಕಿತ್ತಾಕ್ಬಿಟ್ಟು ಅವ್ನ ಕೈಗೆ ಹಾಕ್ರೆ ಹಿಂಗೆ ಕಾಣತ್ತೆ ಗೊತ್ತಾ. ಖಾಲಿ ಹೊಡಿಬಾರ್ದು. ಆಮೇಲೆ ನೋಡು ಇನ್ನೆತ್ತಿಗೆ ಏನೇನಿದೆ ಜಾಸ್ತಿ ಅಂತಂದ್ರೆ ಗೈಸ್. ಅವನ್ನ ಆಲ್ಮೋಸ್ಟ್ ಇದು ಮಾಡ್ತೀನಿ. ಕತ್ತಿಗೆ ಹಾಕೋಕ್ಕೆ, ಇದು ಕತ್ತಿಗೆ ಹಾಕೋಕ್ಕೆ, ಇದು ಕೈಗೆ ಹಾಕೋಕ್ಕೆ, ಎರಡು ಇಷ್ಟೇ ಗೈಸ್. ಇನ್ನೇನು ಜಾಸ್ತಿ ಏನಿಲ್ಲ. ಇದೊಂದು ಬಟ್ಟೆ ಎತ್ತು ಕಾಲೆ, ಇದಂತೂ ಬಟ್ಟೆ ಹುಡ್ಕಷ್ಟು ಸುಸ್ತಾಗೋಗ್ಬಿಡ್ತು. ನಾನು ಅಣ್ಣ ಇವೆರಡು ಬೇಡ ಅಣ್ಣ, ಒಂದು ಸಾಕು ಅಂತಂದೆ. ಇಲ್ಲ ಇದೆಲ್ಲ ಮುಟ್ತೀನಿ ಅಂತ ಹೇಳ್ಬಿಟ್ಟು ಸ್ನಾನ ಮಾಡ್ಕೊಂಡೆ. ಬಿಕಾಸ್ ನಾನು ಚಿಕನ್ ತಿಂದ್ಬಿಟ್ಟಿದ್ನಲ್ವಾ. ನಾನು ಸ್ನಾನ ಮಾಡಿಲ್ಲ ಗೈಸ್, ಮಾಡಬೇಕು. ಅದಕ್ಕೆ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ಇವಾಗ ಅವ್ನು ಎಬ್ಸಿ. ಇಲ್ಲ ಆದರೆ ಅಣ್ಣ ಫುಲ್ಲು ತೋರಿಸಲ್ಲ. ನಾನು ಹಂಗೆ ಅರ್ಧ ತೋರಿಸ್ತೀನಿ. ಹೇಳಿ ಗೈಸ್, ಮಲ್ಗಾನೆ ಈಗ ರೆಡಿ ಮಾಡಿ ಅವ್ನು ಮಾಡೋಷ್ಟಿಲ್ಲ ನಮಗೆ ಅಷ್ಟೇ. ಇವತ್ತು ಮಲಗಲಿ ಇನ್ನೂ ಸ್ವಲ್ಪ ಹೊತ್ತು. ನಾವು ಅಷ್ಟರಲ್ಲಿ ಎಲ್ಲ ರೆಡಿ ಮಾಡ್ಕೋಬೇಕಲ್ಲ. ಸ್ನಾನ ಮಾಡ್ಕೊಂಡಿದ್ದೀನಿ ಜಸ್ಟ್ ಈಗ. ನೀನು ಸ್ನಾನ ಮಾಡ್ಕೊಂಡು ಬಾ ಅಷ್ಟರಲ್ಲಿ. ಸಿಗೋಣ ಗೈಸ್. ಇನ್ನು ನನ್ನ ಹತ್ರ ಏನೇನೋ ಕೀಟ ಅದೆಲ್ಲ ಇಟ್ಟಿದ್ದೀನಿ ನಾನು. ಅವನ್ನೆಲ್ಲ ಏನೋ ಬಾಲ ಒಂದು ಹೆಂಗಾರ ಅಡ್ಜಸ್ಟ್ ಮಾಡ್ಬೇಕು ಗೈಸ್. ಇವಾಗ ಬಾಲ್ದೆ ಬುಕ್ ಮಾಡ್ತೀನಿ, ಸಿಗಲ್ಲ ಬಾಲ. ಚೆಕ್ ಮಾಡಿ ನೋಡ್ತೀನಿ. ನಾನೇನು ಹೇಳ್ತೀನಿ ಅಂದರೆ ಇದಕ್ಕೆ ಒಂಥರ ತಂತಿ ಥರ ಇದು ಮಾಡ್ಬಿಟ್ಟು ಬಾಲ ಇದು ಮಾಡ್ಬೋದು. ಏನೇ ಬೇಡ ನೋಡು ಸಂತಿ ಇಂತೂ ನಮ್ಮ ಪುಟ್ಟ ಆಂಜನೇಯ ಇದ್ದವನೇ. ಇವಾಗ ಏನಿಲ್ಲ. ಹೆಂಗ್ ಕಾಣ್ತಾನೆ ಖುಷಿ ಆಗವನೆ ಗೈಸ್. ಅವನಿಗೆ ಕಾಸ್ಟ್ಯೂಮ್ ಆಕ್ಟಿವ್ ಅಂತ ಹೇಳ್ಬಿಟ್ಟು ಅದೇನೋ ಗೊತ್ತಿಲ್ಲ ಎತ್ತಂದ್ರೆ ಫುಲ್ ಖುಷಿ ಆಕ್ಟಿವ್ ಆಗಿದ್ದಾನೆ. ಫುಲ್ ಆಕ್ಟಿವ್ ಅವನು. ಹಂಗ ಆಕ್ಟಿವ್ ಅವನು ಅಂದ್ರೆ ನಾವು ಯಾವ್ದು ರೆಡಿ ಮಾಡಕ್ ಆಗಲ್ಲ ಅವನ ಅಂತ ಅರ್ಥ. ಫುಲ್ ತೀಟೆ ಮಾಡ್ದೆ. ವಿಷ್ಣು ಏನ್ ರೆಡಿ ಮಾಡಕ್ ಆಗಲ್ಲ. ವಿಷ್ಣು ಆಯ್ ಮೇಡಮ್ ಅಲ್ಲಿ ಫುಲ್ ಬಟ್ಟೆ ಹಾಕಿಲ್ಲ ಗೈಸ್. ಅದಕ್ಕೆ ಈ ರೀತಿ ಕವರ್ ಮಾಡ್ತಿದ್ದೀನಿ. ನನ್ನ ಮಗನ್ ಮಾನ ಉಳಿಸ್ತಾ ಇದೀನಿ. ಸ್ನಾನ ಮಾಡಿಸ್ಬೇಕಾದ್ರೆ ನನ್ನ ಮಗ ಸೋಪಿನ ಕೈಯಲ್ಲೇ ಕಣ್ಣಗೆ ಚುಚ್ಚುಬಿಟ್ಟ. ಇಷ್ಟು ಉರಿತಿದೆ ಅಂತಂದರೆ ಅಪ್ಪ ದೇವ್ರೆ, ಕಣ್ಣು ಫುಲ್ ಉರಿತಿದೆ. ಕೊನೆಗೂ ಒಂದು ಸ್ನಾನ ಆಯಿತು. ಈಗ ರೆಡಿ ಮಾಡೋಂಥ ಟೈಮ್. ಅಂಬಿನೇ ಅದು ಹೆಂಗೋ ರೆಡಿ ಮಾಡ್ತೀನಿ ಅಂತ ಹೇಳಿದ್ದಾನೆ. ನನಗಂತೂ ಈ ಕಣ್ಣು ಫುಲ್ ಉರಿತೈತೆ. ಸೋಪ್ ಕೈ ಐತೆ, ಹಿಂಗೆ ತೆಗ್ದು ಹಿಂಗೆ ಇಟ್ಬಿಟ್ಟ. ಹೆಂಗಾಗಿರ್ಬೇಡ ಹೇಳಿ ನನಗೆ. ಪಾ ಆಲ್ರೆಡಿ ಅಳ್ಳಕ್ಕೆ ಶುರು ಮಾಡಿದೆ. ಅಳ್ಬಾರ್ದು ಕಣೋ. ಫಸ್ಟಿಗೆ ಪಂಚೆಯನ್ನು ಏರಿಸುತ್ತಿರುವ ಅಂಬರೀಷ್. ವಿಷ್ಣು
ಅಳ್ತೀಯ ಏನು? ಅಳಬಾರ್ದು ಕಣು. ಏನು ಗೈಸ್, ಆಲ್ರೆಡಿ ಕಳೆ ಬಂದ್ಬಿಡ್ತು ನೋಡಿ. ಅದೊಂದು ಇದು ಪಂಚೆ ಹಾಕಿದ ತಕ್ಷಣ ಆಲ್ರೆಡಿ ಅವ್ನ ಫೇಸಲ್ಲಿ ಕಳೆ ಬಂದ್ಬಿಡ್ತು. ಈಗ ಅವನಿಗೆ ಕ್ರೀಮ್ ಗೀಮ್ ಎಲ್ಲ ಸ್ವಲ್ಪ ಹಾಕಿ ನಾಮ ಗೀಮ ಬಳಿಬೇಕು. ಅದು ಹೆಂಗಿರ್ತಾನೋ ಏನೋ ನೋಡಿ, ಈ ಥರ ಆಡ್ತಾ ಇದ್ದಾನೆ. ಇಷ್ಟು ಸುಮ್ಮನಿರೋ ನೋಡಿ ಗೈಸ್, ಈಗಲೇ ಹಿಂಗೆ ಆಡ್ತಾನೆ. ಅವನಿಗೆ ಏನಾದರೂ ನಾಮ ಬಳಿದು ನಾವು ಇದು ಮಾಡ್ಬೇಕಂತ ನೋಡಿ ಫಸ್ಟೇ ಎತ್ಕೊಳಕ್ ಹೋಯ್ತಾನ. ಗದೆ ಎತ್ಕೊಂತಾನ ಆಲ್ರೆಡಿ. ಲೋ, ಹನುಮಾನ್ ಕಾಸ್ಟ್ಯೂಮ್ ಹಾಕ್ಮೇಲೆ ಫುಲ್ ನಿನಗೆ ಕೊಡ್ತೀವಿ ಬಿಡು. ಆಂಜನೇಯಂದು ಹಾಕಿದ್ಮೇಲೆ ತಗೋ ಬಾಯ್. ಗೈಸ್ ಟೋಟಲ್ ಆಗಿ ಇಲ್ಲಿ ಈ ಥರ ಕಾಣ್ತಾನೆ. ನಾನು ಆಂಜನೇಯನ್ ರೆಡಿ ಮಾಡೋಣ ಅಂದರೆ ಕೃಷ್ಣನ್ ಥರ ಕಾಣ್ತಾನೆ ಗೈಸ್. ಅದೇ ಕಾಮಿಡಿ. ಇನ್ನು ಮೂತಿ ಹತ್ರ ಎಲ್ಲ ರೆಡಿ ಮಾಡಬೇಕು. ಇನ್ನು ಬಟ್ಟೆ ಎಲ್ಲ ಹಚ್ಬೇಕಲ್ಲ, ಅವಾಗ ಆಂಜನೇಯ ಥರ ಕಾಣ್ತಾನೆ. ಹೆಂಗೆ ಕಾಣ್ತಾನೆ ಗೈಸ್ ಇವಾಗಲೇ? ಗದೆ ಕರೆಕ್ಟಾಗಿ ಎತ್ತಪ್ಪ. ಫುಲ್ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಅವನೇ. ಅದಕ್ಕೋಸ್ಕರ ಏನೂ ನಮ್ಗೆ ತೊಂದರೆ ಕೊಡ್ತಾಯಿಲ್ಲ. ಇಲ್ಲಾಂದಿದ್ರೆ ಇಷ್ಟೊತ್ತಿಗೆ ಹಂಗೆ ನೋಡಿ ಗೈಸ್ ಇವಾಗ ಮಾಡ್ತಾನೆ ನೋಡಿ. ಇಲ್ಲಿ ಇಟ್ಕೊಂಬಿಡು, ಹೆಗಲ್ ಮೇಲೆ ಇಕ್ಕೋ. ಹೆಗಲ್ ಮೇಲೆ ಹಿಂಗೆ ಇಕ್ಕೋ ಹಿಂಗೆ. ಇಕ್ಕಳು. ಇನ್ನು ನೋಡಿರಿ ಗೈಸ್, ನಾಮ ಎಲ್ಲ ಬಿಡಬೇಕು. ಇನ್ನು ಮೂತಿ ಹತ್ರ ಒಂಥರ ಇದು ಮಾಡಬೇಕು. ಇನ್ನು ಬೇಜಾನ್ ಕೆಲಸ ಇದೆ. ಕಿರೀಟ ಬೇಕಲ್ಲ, ಅದಕ್ಕೆ ಕಿರೀಟ ಇದೆಯಾ ಇವಾಗ? ನನಗೆ ಯಾವ ರೇಂಜ್ ಫ್ರಸ್ಟ್ರೇಷನ್ ಆಗ್ತೈತೆ ಅಂತ ನನಗೆ ಆಯ್ತಿಲ್ಲ ಗೈಸ್. ನನಗೆ ಯಾಕೆ ಆ ರೇಂಜ್ ಫ್ರಸ್ಟ್ರೇಷನ್ ಆಗ್ತಿದೆ ನನಗೆ. ಒಂದು ಬೊಟ್ಟಿ ತಂದಿದ್ದೆ ಆಯ್ತಾ, ಅದನ್ನೆಲ್ಲ ಇಟ್ಟಿದ್ದೀನಿ ಅಂತ ನನಗೆ ಗೊತ್ತಾಗ್ತಲ್ಲ ಏನೋ ನನಗೆ. ಇಂಥ ಟೈಮಲ್ಲಿ ಯಾವ ರೇಂಜಿನ ಅಂತಂದ್ರೆ ಗೈಸ್, ನೀವು ಈ ಥರ ಕಮೆಂಟ್ ಮಾಡಿ. ಏನಾದರೂ ಆ ಟೈಮಲ್ಲಿ ಸಿಗ್ಲಿಲ್ಲ ಅಂತಂದ್ರೆ ನನಗೆ ಒಂದೇ ಸೆಕೆಂಡ್ BP ಏರ್ಬಿಡುತ್ತೆ. ನನಗೆ ಹುಡುಕಿ ಎಷ್ಟು ಕೆಟ್ಟ ಕೋಪ ಬಂತಂದ್ರೆ, ಅದು ಡ್ರಾಯರ್ ಒಳಗಡೆ ಇಷ್ಟು ಬಳೆಗಳನ್ನ ತುಂಬಿಟ್ಟಿದ್ದೀನಿ. ಆ ಬಳೆಗಳನ್ನ ತೆಳ್ತಿದ್ದೀನಿ. 2 ಬಳೆ ಹಾಕೋಣ ಅಂತ ಬಳೆ ತಗೊಂಡಾಯ್ತಾ, ಆ ಡ್ರಾಯರ್ನ ತೆಳ್ತಿದ್ದೀನಿ. ಅದು ಹೋಗ್ತಿಲ್ಲ. ನನಗೆ ಯಾವ ರೇಂಜ್ ಫ್ರಸ್ಟ್ರೇಷನ್, ಚಿಟ್ಟ ಹಾಕ್ಬಿಡೋಣ ಅಥವಾ ಎಲ್ಲ ಚೆಚ್ಚ ಹಾಕ್ಬಿಡೋಣ ಅಷ್ಟು ಕೆಟ್ಟ ನಿನಗೆ ಅನ್ಸುತ್ತೆ ನಿಮಗೆ. ಮನುಷ್ಯನಿಗೆ ತಾಳ್ಮೆ ಇದ್ರೆ ಜಗತ್ ಗೆಲ್ತಾನೆ. ತಾಳ್ಮೆ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ನಿಮ್ಮಂಥವ್ರೆಲ್ಲ ವೇಸ್ಟು. ಆಗಲ್ಲ ಗೈಸ್, ನನ್ನ ಕೈಲಿ ಅದನ್ನ ಯಾಕೆ ಹಾಕ್ತಿ? ಅದು ಸೊಂಟದು. ಇದು ಕಿರೀಟ ಆಗುತ್ತೆ ಇಲ್ಲ ಗೊತ್ತಿಲ್ಲ. ಇಲ್ಲಿ ನೋಡ್ರಿ ಗಾಯ್ಸ್, ಹೆಂಗೆ ಕಿತ್ಕಿತ್ತು ಎಸಿತಾವ ನೋಡ್ರಿ ಇಲ್ಲಿ. ನಿನಗೆ ನಾವು ಏನಕ್ಕೆ ತಂದಿದ್ದೀವಿ, ನೀನೇನು ಮಾಡ್ತಿದ್ದೀಯಾ ಗೈಸ್? ಇವಾಗ ಟೋಟಲಾಗಿ ಇನ್ನೂ ಸ್ವಲ್ಪ ರೆಡಿ ಮಾಡಿ ಟೋಟಲಾಗಿ ಸಿಗೋಣ. ಎಲ್ಲೋಯ್ತು ಆಂಜನೇಯ ಸುಮ್ಮನಿರಪ್ಪ ಯಪ್ಪ. ನಮ್ಗೆ ಹಿಂಸೆ ಕೊಡ್ತಾವ ಗೈಸ್, ಹೊಸಿ ಕೊಡ್ತಲ್ಲ. ಏಯ್ ವಿಷ್ಣು ಗೈಸ್, ಟೋಟಲಾಗಿ ಅಳಿಸ್ಕೊತಾನೆ. ಉದ್ದಲ್ಲ ಎಂತ ಮಾಡು. ಓ ಮೈ ಗಾಡ್ ಯಪ್ಪ. ನೋಡಿ ಗೈಸ್, ಈ ತರ ಕಾಸ್ಟ್ಯೂಮ್ ಹಾಕ್ರೆ ಅಂತೀರ ನೋಡ್ರಿ. ಈ ತರ ಮಾಡಿದಾಗ ನಾವ್ ಏನ್ ಹಾಕೋಣ? ಅವ್ನಿಗೆ ಹಿಂಸೆ ಆಗ್ತೈತೆ. ಆಯ್ತು ಬಿಡು, ಬೇಡ ಬಿಡು. ನೋಡಿ ಈ ತರ ಹಾಕಿದ್ರೆ ಏನ್ ಮಾಡೋಣ? ಅದಕ್ಕೆ ಅವನು ಮಲಗಿದಾಗ್ಲೇ ಅವ್ನಿಗೆ ಏನಾರು ಇದು ಮಾಡ್ಬೇಕು. ಎದ್ದಾಗಂತ್ರ ಸಾದಿದ್ ಮಾತು. ಈ ತರ ಮಕ್ಳು ಉದ್ದ ಆದ್ಮೇಲೆ, ಅದ್ರಲ್ಲೂ 1 ವರ್ಷ ಆದ್ಮೇಲೆ ಯಾವ ಕಾಸ್ಟ್ಯೂಮ್ ಹಾಕ್ಸ್ಬೇಡಿ ಗೈಸ್. ಅಪ್ಪ ಬುದ್ಧಿ ಇಲ್ದಾಗ್ಲೇ ಮಲಗಿರ್ತಾವ ನೋಡು ಸುಮ್ಮನೆ ಒಂದ್ ಜಾಗದಲ್ಲಿ. ಆಗ್ಲೇ ಹಾಕ್ಬೇಕಿತ್ತು ನಾವು, ನಿಜ ಹೇಳ್ಬೇಕಂತಂದ್ರೆ. ಎಲ್ಲಾದ್ರೂ ಕಸ್ಟಮೈಸ್ ಮಾಡಿಸಿ ಆಂಜನೇಯಿಂದ ಹಾಕ್ಸ್ಬೇಕಿತ್ತು. ಆಯ್ತು ಬಿಡ, ಆಗೋಯ್ತು. ಇವಾಗ ನಮ್ನ ಆಂಜನೇಯನೇ ಕಾಪಾಡಬೇಕು. ಕಣ್ಣಲ್ಲಿ ನೀರೇ ಬರಲ್ಲ, ಹಂಗೆ ಹೆಂಗಳ್ತೆ ನಾಟಕ. ಬೇಡ ಬಿಡು. ಆಯ್ತು. ಈಗ ನೋಡಿ ಗೈಸ್, ನನಗೇನು ಕಿರೀಟ ರಾಜ ಕಿರೀಟ ನಮ್ಮಲ್ಲಿ ಫುಲ್ ಸಿಕ್ಕಿರ್ಬಿಟ್ಟ. ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ. ಒಂದು ದೇವರ ಆಂಜನೇಯ ವಿಗ್ರಹ ಕೊಟ್ಟಿದ್ದೀವಿ. ಐದು ಸ್ವಾಮಿ ಇಲ್ಲ ವಿಷ್ಣು ಎದ್ದ ಗೈಸ್. ಎಷ್ಟು ಹಠಮಾರ ಅಂದ್ರೆ ಅಪ್ಪ. ಏಯ್ ತಡಿ ಇಲ್ಲಿ ಮಗನೇ. ಎಷ್ಟು ಸ್ಟ್ರಗಲ್ ಪಟ್ಟಿದ್ದೀನಿ ಅಂತಂದ್ರೆ ಮೈ ಗಾಡ್ ಯಪ್ಪ ದೇವ್ರೆ. ಆಗಲ್ಲ ಗೈಸ್, ಸೀರಿಯಸ್ಲಿ ಇವತ್ತು ನಾನು ಹೇಳ್ತಿದ್ದೀನಿ. ಸೊ ಇಟ್ಕೋ ವಿಡಿಯೋ ಯಾವತ್ತೂ ಕೂಡ. ಸೊ ದಯವಿಟ್ಟು ಟ್ರೈ ಮಾಡೋಕ್ಕೆ ಹೋಗಬೇಡಿ ಈ ರೀತಿ ಚಿಕ್ಕ ಮಕ್ಳ ಹತ್ರ. ಯಪ್ಪ ಗೈಸ್, ವ್ಲಾಗ್ ಆನ್ ಮಾಡಿದ್ರೆ ಅಳ್ತಾನೆ. ನಾವು ಹೆಂಗೆ ರೆಡಿ ಮಾಡ್ಬೇಕು ಇವನ್ನ? ಬಾಯಿ ಒಳಗೆಲ್ಲ ಆಗೈತೆ ಅನ್ಸಿದೆ. ಬಾಯಿ ನೀಟಾಗಿ ಒರೆಸೋಣ ಗೈಸ್. ಇದು ಇನ್ನೊಂದು ಸ್ವಲ್ಪ ಮಾಡಿ ಅಂದ್ರೆ ಆಂಜನೇಯ ಥರ ಕಾಣ್ತಾನ. ನೀವೇ ಹೇಳ್ಬೇಕು, ಯಾಕಂದ್ರೆ ಫಸ್ಟ್ ಟೈಮ್ ಅಲ್ವಾ ಈ ತರ ಹಾಕಿರೋದು. ಬಾ ಇನ್ನು ಒಂದ್ ಸ್ವಲ್ಪ ರೆಡಿ ಮಾಡಿ, ಎಲ್ಲ ರೆಡಿ ಮಾಡಬೇಕು. ಅದು ಇನ್ನು ನಾಮ ಎಲ್ಲ ಹಾಕ್ಬೇಕಲ್ಲ, ನಾಮ ಎಲ್ಲ ಹಾಕಿ ಮಾಡಿದ್ರೆ ಆಂಜನೇಯನ ಕಷ್ಟ ಮಾಡಬೇಕು. ಆಂಜನೇಯನೇ ಕೊಟ್ಟು ಸಮಾಧಾನ ಮಾಡ್ಬೇಕಾಯ್ತು ಇವನಿಗೆ. ಇಷ್ಟೊಂದು ಸ್ಟ್ರಗಲ್ ನಾ ಎಂತೆಂತ ಮಾಡಿದೀನಿ ಅಂದ್ರೆ ಸಮಾಧಾನ ಮಾಡಕ್ ಆಗ್ತದೆ. ಸ್ವಲ್ಪ ಆಂಜನೇಯನ ತರ ಕಾಣ್ತಿದ್ದಾನೆ. ಸೊ ಹೆಂಗ್ ಕಾಣ್ತ ನೀವ್ ಹೇಳ್ರಿ, ಯಾಕಂದ್ರೆ ನಮಗೂ ಗೊತ್ತಿಲ್ಲ, ನಮಗೂ ಫಸ್ಟ್ ಟೈಮ್ ಅಲ್ವಾ. ನೋಡಿ ಎಲ್ಲ ಕಿತ್ ನಗ್ತಾನಲ್ಲ, ಅದ್ರಲ್ಲೂ ಏನ್ ಹೇಳ್ಬೇಕು ಎಷ್ಟು ಕಷ್ಟ ಪಡ್ತೀವಿ. ಎಲ್ಲ ಕಿತ್
ದೇವ್ರೆ. ಗೈಸ್ ಇವಾಗ ನಾಮ ಬಿಡೋದೈತಲ್ಲ ನಮ್ಗೆ ಟಾಸ್ಕ್ ಇಟ್ಕೋ, ನಾನು ಹೆಂಗೋ ಬೆಳಿತೀನಿ ಇಟ್ಕೋ. ವ್ಲಾಗ್ ಇರ್ತದೆ. ಕಂದಮ್ಮ ನೀ ನನ್ ಮುದ್ದು ಗಿಳಿ ಅಲ್ಲಮ್ಮ, ನನ್ ಮುದ್ದು ಬಂಗಾರ ಅಲ್ಲಮ್ಮ, ಪ್ಲೀಸ್ ಇದಿಟ್ಕೋ. ಬಾ ನಾಮ ಬೆಳಿತೀನಿ, ಬಾ ಪ್ಲೀಸ್ ಬಾ. ನನ್ ಜಿವ್ವಿ ನನ್ ಚಿವ್ವಿ ಎಲ್ಲ ನೀನೆ, ನನ್ ಬಂಗಾರ 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 ಬಂಗಾರ. ಗೈಸ್ ಏನ್ ಮಾಡ್ಲಿ ಗೈಸ್, ಅವನಿಗೆ ನಗು ನಮಗೆ ಹಿಂಗ್ ಮಲ್ಸಿದ್ರೆ ಸಾಕು. ಆಯ್ತಾ ತಾಳಮ್ಮ ಆಮೇಲೆ ಏನಾದ್ರು ಒಂದ್ ಮಾಡಬ್ಬ. ಇಲ್ಲ ನೋಡಿ ಗೈಸ್ ನಾವ್ ಏನ್ ಮಾಡೋದು ಹಿಂಸೆ ಆಗ್ಬಿಡ. ಇಲ್ಲಿ ವಿಷ್ಣು, ಇಲ್ಲಿ ಆಂಜನೇಯ 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 ಬಾಬಾನು ಬಾಬಾನು ಬಾಬಾ 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 ಬಾ. ಇಲ್ಲ ಮಗನು ಇಲ್ಲ, ಆಗೋಯ್ತು ಆಗೋಯ್ತು ಆಗೋಯ್ತು. ಹೋಗಿಗೆಲ್ಲ ಹಾಕಿ ಇಟ್ಬಿಟ್ಟಿವಿ. ಆಗೋಯ್ತು. ಅವ್ವ ನನ್ ಬಟ್ಟೆ ಹೋಯ್ತು. ಏನ್ ಮಾಡೋಣ ಹೇಳ, ನನ್ಗಂತೂ ಏನ್ ವಿಡಿಯೋ ಎಲ್ಲಿ ಹಿಡ್ಕೊಂಡು ಕುಂತಿದ್ದಾನೆ ಅವನ್ ತೋರಿಸ್ತಾ ಇದೀನಿ ಏನ್ ಮಾಡ್ತಾನಂತ. ಗೈಸ್ ಪೇಷನ್ಸ್ ಲೆವೆಲ್ ಇಲ್ಲಿದೆ. ಏನ್ ಮಾಡ್ಲಿ, ಕಂಟ್ರೋಲ್ ಮಾಡ್ತಾ ಇದೀನಿ. ಕೂಲ್. ಏನ್ ಮಾಡ್ಲಿ ವಿಷ್ಣು ವಿಷ್ಣು ಆಲ್ಮೋಸ್ಟ್ ಡನ್ ಆಗಿದೆ ಗೈಸ್. ಆ ಬೊಟ್ಟೆ ಕುಸ್ಕೊಂಡ್ರೆ ಆಗತ್ತೆ ಇವ್ನಿಗೆ. ಸರಿ ಈಗ ನಾನೊಂದು ಕೆಲಸ ಮಾಡ್ತೀನಿ, ವ್ಲಾಗ್ ಕಟ್ ಮಾಡು. ಸೊ ಹಾಲು ಕೊಡ್ತಾ ಹಚ್ಚೋಣ ಬಾ ಬಾ. ಈಗ ಹಾಲು ಕೊಟ್ಬಿಟ್ಟು ನಾಮ ಬಳಿ ಏನಂದ್ರೆ ಹಾಲು ಕುಡಿಸಿದ್ರೆ ಅದೆಲ್ಲ ಹೋಗ್ಬಿಡುತ್ತೆ. ಈಗ ಏನ್ ಮಾಡೋದು, ಮಲಗಿಸ್ಬೇಕು ಅಷ್ಟೇ, ಬೇರೆ ಆಪ್ಷನ್ ಇಲ್ಲ. ಅಂಬಿ ಮಲಗಿಸ್ಬಿಡು. ಏನು ಇವಾಗ ಇದ್ದವನು ಜಸ್ಟ್ ಆಂಜನೇಯನ್ ತರಾನೇ ಕಾಣ್ತಿದ್ದಾನೆ, ಬಟ್ ಏನ್ ಮಾಡ್ಲಿ ಇವ್ನು ಏನು ಕೋಆಪರೇಟೇ ಮಾಡ್ತಾಯಿಲ್ಲ ಗೈಸ್. ಸಾಕಾಗಿ ಹೋಗ್ಬಿಡ್ತು. ಐ ಐ ಐ ಕಂದಮ್ಮ ಆಂಜನೇಯ ಅಲ್ಲಿದ್ದಾನಂತೆ ನೋಡಿ ಗೈಸ್ ಆಂಜನೇಯ. ಈಗ ನೋಡಿ ಅವ್ನು ತೋರಿಸ್ತಾನೆ. ಈಗ ಚಿನ್ನಿ ಆಂಜನೇಯ ಎಲ್ಲಿದ್ದಾನಮ್ಮ, ಅಲ್ಲಿದ್ದಾನೆ. ಆಂಜನೇಯ ಎಲ್ಲಿದ್ದಾರೆ, ಆಂಜನೇಯ ಯಾಕೋ ಸ್ಟಕ್ ಆಗ್ಬಿಟ್ಟೆ. ಏಯ್ ಡಂಕಣ ಕಣ್ ಡಂಕಣ ಕಣ್ ಡಂಕಣ ಕಣ್. ಯಪ್ಪ ದೇವ್ರೆ, ಏನ್ ಗೈಸ್ ಇವ್ನು ಇಷ್ಟು ತಿಕ್ಕ. ಇನ್ನೇನ್ ಆಯ್ತು ಎಲ್ಲ ಅನ್ನೋಷ್ಟೊತ್ತಿಗೆ ಮತ್ತೆ ಅಳಿಸ್ಕೊಂಡ್ಬಿಟ್ಟ ಎಲ್ಲ. ಹಿಂಗ್ ಮತ್ತೆ ಅಗೇನ್ ಫಸ್ಟ್ ಇಂದ ಮಾಡ್ಬೇಕೀಗ. ಅಲ್ಲಿ ನೋಡು ಗೈಸ್, ಇದು ಹೋಗ್ತಾ ಇಲ್ಲ ಆರೆಂಜ್ ಕಲರ್. ಏನ್ ಮಾಡ್ಲಂಬಿ, ಬೈಬೇಕಂತೆ ನಿನ್ಗೆ ಗೈಸ್. ಇದು ಅಷ್ಟು ಸುಲಭವಾಗಿ ಹೋಗಲ್ಲ ಗೈಸ್. ಜಸ್ಟ್ ಒಂದೇ ಒಂದು ನಾಮ ಬಳಕೆ ಅಂತ ಹೇಳಿ ನೀವು ನಂಬ್ದಿರೋ ಬಿಡ್ತಿರೋ ಗೈಸ್. ಕನಿಷ್ಠ ಪಕ್ಷ ಏನಿಲ್ಲ ಅಂತಂದ್ರೂ ಒಂದು 8 ಸತಿ ನೋಡಿ. ಇಲ್ಲಿ ಟಿಶ್ಯೂ ಎಷ್ಟೊಂದು ಆಗ್ಬಿಟ್ಟಿದೆ ಮತ್ತೆ. ಸೊ ನೋಡಿ ಎಷ್ಟು ಒಂದು 8 ಸತಿ ಟ್ರೈ ಮಾಡಿದ್ದೀನಿ ನಾನು. ಸೊ ಇದೆಲ್ಲ ಕೂಡ ನಾಮ ಬಳಕೆ ಅಂತ ಹೇಳಿ ಹಾಳು ಮಾಡಿರೋಂಥ ಟಿಶ್ಯೂ. ಎಷ್ಟು ಸತಿ ಟ್ರೈ ಮಾಡಿದ್ರು ಕೂಡ ಅವನು ನಾಮನ ಬಳಸ್ಕೊಂತಾನೆ ಇಲ್ಲ. ಈ ರೀತಿ ಕಾಸ್ಟ್ಯೂಮ್ ಹಾಕ್ಬೇಕು ಅಂತಂದ್ರೆ ತುಂಬಾನೇ ಕಷ್ಟಪಡ್ಬೇಕು ಗೈಸ್. ಆಗ್ತಾನೆ ಇಲ್ಲ ನನ್ನ ಕೈಲಿ. 1 ಸತಿ ಸರಿ 2 ಸತಿ ಸರಿ 8 ಸತಿ ಇದು ಸೇರಿ ಅವ್ನು ಅಳಿಸ್ಕೊಂಡಿರೋದು. ಎಷ್ಟು ಟಿಶ್ಯೂಗಳನ್ನ ವೇಸ್ಟ್ ಮಾಡಿಬಿಟ್ಟಿದ್ದೀನಿ ಅಂತಂದ್ರೆ ಲೆಕ್ಕನೇ ಇಲ್ಲ. ಸೊ ಬಿಡಿ, ಎಲ್ಲ ಆದ್ಮೇಲೆ ತೋರ್ಸೋಣ ಅಂತ ನಾನು ಕಾಮಾಗಿದ್ದೀನಿ. ಬಟ್ ಅವ್ನು ರೆಡಿನೇ ಇಲ್ಲ ಒಂದು ಸ್ವಲ್ಪ ಕೂಡ ಇದು ಮಾಡಿಸ್ಕೊಳಕ್ಕೆ. ಆಲ್ರೆಡಿ ಟೈಮ್ ನೀವು ನೋಡ್ತಾ ಇರ್ಬೋದು, ನಾವು ಸ್ಟಾರ್ಟ್ ಮಾಡಿದ್ದು ಬಂದು 3 ಗಂಟೆಗೆ. ಬಟ್ ಈಗ ಆಲ್ರೆಡಿ ಟೈಮ್ 4:32 ಆಗ್ಬಿಟ್ಟಿದೆ. ಸೊ ಇನ್ನೂ ಕೂಡ ಜಸ್ಟ್ ಒಂದು ನಾಮ ಬಳಸ್ಕೊಳಕ್ ರೆಡಿ ಇಲ್ಲ. ಸೊ ಇದೇನೋ ಹೇಗೋ ಜಸ್ಟ್ ಹಿಂಗಿಂಗ್ ಮಾಡ್ಬೋದು, ಹಾಕ್ಬೋದು. ಬಟ್ ನಾಮನ ಕರೆಕ್ಟಾಗಿ ಹಾಕಬೇಕು. ಅವ್ನು ರೆಡಿನೇ ಇಲ್ಲ ಗೈಸ್. ಆಲ್ರೆಡಿ 2 ಲೈನ್ಸ್ನ ಕರೆಕ್ಟಾಗಿ ಹಾಕಿದ್ದೆ ಫಸ್ಟ್ ಟೈಮ್, ಅಂದರೆ 3rd ಟೈಮ್ ಹಾಕಿದಾಗ. ಬಟ್ ಮಧ್ಯದಲ್ಲಿ ಸಿಂಧೂರು ಇಡ್ಬೇಕಾದ್ರೆ ಅಲ್ಲಾಡ್ಬಿಟ್ಟ, ಅಳಿಸ್ದೆ. ಮತ್ತೆ ಹಿಂಗಿಡಕ್ಕೆಲ್ಲ ಹಿಂಗ್ ಮಾಡ್ತಾನೆ. ಯಾಕೋ ಇಷ್ಟ ಇಲ್ವಾ ನಿನ್ಗೆ ಅಟ್ಟ ಗೈಸ್? ಈ ತರ ದೊಡ್ಡ ಮಕ್ಳಿಗೆ ಏನ್ ಕಾಸ್ಟ್ಯೂಮ್ ಹಾಕಕ್ತಿದ್ವಿ, ಈಸಿಯಾಗಿ ಹಾಕ್ಬಿಡ್ಬೋದು, ಆರಾಮಾಗಿರ್ತಾನೆ ಅಂತ. ಬಟ್ ನಾವು ಕ್ರಿಶ್ಚಿಯನ್ ಕಾಸ್ಟ್ಯೂಮ್ ಹಾಕ್ಬೇಕಾದ್ರೆ ಎಷ್ಟೋ ಪರವಾಗಿರ್ಲಿಲ್ಲ. ಅವ್ನಿಗೀಗ ಕಾಲ್ ಬಂದಿದೆ, ಅಂಬೆ ಕಾಲ್ ಇಡ್ತಾನೆ, ನಿಂತ್ಕೊಳ್ತಾನೆ, ಅವನಿಗೆ ಗೊತ್ತಾಗುತ್ತೆ, ಸೆನ್ಸ್ ಆಗ್ತಿದೆ. ಸೊ ಅವನೇನ್ ಮಾಡ್ತಾನೆ, ಅಳ್ಳಾಡ್ಬಿಡ್ತಾನೆ. ನೋಡಿ ಎಷ್ಟು ಟ್ರೈ ಮಾಡ್ತಿದ್ದೀವಿ ಅಂತಂದ್ರೆ ಅಪ್ಪ ದೇವ್ರೆ, ಆಗ್ತಾನೆ ಇಲ್ಲ. ಸೊ ಗೊತ್ತಿಲ್ಲ ಅದು ಯಾವ ಟೈಮಿಂಗ್ಸಿಗೆ ಅವ್ನು ಆಂಜನೇಯನ್ ಕಾಸ್ಟ್ಯೂಮ್ ಫುಲ್ ಕಂಪ್ಲೀಟ್ ಆಗುತ್ತೋ ಅಂತ. ಆ ಮೂತಿಗೆ ಬೆಳೆದಿರೋದನ್ನ ಕೂಡ ಫುಲ್ ರಬ್ ಮಾಡ್ಕೊಂಡಿದ್ದಾನೆ. ಈಗ ಏನೋ ಒಂದು ಫೋನ್ ಗಿನ್ ಕೊಟ್ಟು ಅವನಿಗೆ ಸಮಾಧಾನ ಮಾಡಿ ಈಗ ಹಾಕ್ಬೇಕಷ್ಟೆ. ಸೊ ಎಷ್ಟು ಅಟೆಂಪ್ಟಿಗೆ ಹಾಕ್ತೆ ಆ ನಾಮನ ಅಂತ ನಾನು ನಿಮ್ಗೆ ತಿಳಿಸ್ತೀನಿ ಗೈಸ್. ಟೋಟಲಿ ಸಾಂಗ್ ಹಾಕೊಂಡು ನಮ್ಗೆ ಹಚ್ತಾ ಇರೋದು ನೋಡಿ ಗೈಸ್. ಹಚ್ಚಿದ್ವಿ ಆದ್ರೆ ಎಲ್ಲ ಕೆಡಿಸ್ಕೊಂಬಿಟ್ಟಂಗೆ ಗೈಸ್. ನಮ್ಮ ಕೈಲಾದಷ್ಟು ಮಾಡ್ತಾ ಇದೀವಿ. ದೇವರಣೆಗೂ ಆಗ್ತಾ ಇಲ್ಲ ನಮ್ಮ ಕೈಲಿ. ಅಷ್ಟು ಒಂಥರ ಪೇಷನ್ಸ್ ಏನಂತಾರ ಅದನ್ನ, ಆಗ್ತಾ ಇಲ್ಲ. ವ್ಲಾಗು ಮಾಡಕ್ ಆಗ್ತಾ ಇಲ್ಲ ನಮ್ ಕೈ ಬಿಡಕ್ಕೆ. ಜಸ್ಟ್ ಹೇಳ್ತಿದೀವಲ್ವಾ, ಅದೆಲ್ಲ ಅರ್ಥ ಮಾಡ್ಕೊಳ್ಳಿ ನೀವು ಯಾವ ರೇಂಜ್ ನಮಗ್ ಫ್ರಸ್ಟ್ರೇಷನ್ ಆಗ್ತಿದೆ ಅಂತ ಹೇಳಿ.
ಇವಾಗ ಅದಕ್ಕೆ ಸಾಂಗ್ ಹಾಕಿ ಅವನಿಗೆ ಈ ಥರ ಮಾಡ್ತಾರೆ ನಾವು, ಇಲ್ಲಾಂದ್ರೆ ಅದನ್ನು ಹಚ್ಕೊಳ್ಳಲ್ಲ. ಅದಕ್ಕೆ ಸಿಗೋಣ ಗಾಯ್ಸ್, ಇವಾಗ ಏನು ಗೈಸ್ ಫೈನಲಿ ಎಷ್ಟು ಅಟೆಂಪ್ಟ್ಸ್ ಆದಮೇಲೆ ವಿಷ್ಣು ಈಗ ಆಂಜನೇಯನ್ ಥರ ಕಾಣಕ್ಕೆ ಶುರು ಮಾಡಿದ್ದಾನೆ. ಸೊ ಈಗ ಸ್ವಲ್ಪ ಖುಷಿ ಸಮಾಧಾನ ಎರಡು ಕೂಡ ಆಯಿತು. ಹಾಯ್ ನೋಡಿ ಗೈಸ್, ಈಗ ಆಂಜನೇಯನ್ ಥರ ಕಾಣ್ತಿದ್ದಾನೆ. ಈಸ್ ಫೈನಲಿ ರೆಡಿ ಆದ. ಹೇಗೆ ಕಾಣ್ತಿದ್ದಾನೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಸೊ ನಮ್ಮ ಕೈಲಿ ಆದಷ್ಟು ಪ್ರಯತ್ನ ಪಟ್ಟಿದ್ದೀವಿ. ನೋಡಿ ಗೈಸ್, ಯಾವ ರೇಂಜಿಗೆ ಸುಸ್ತಾಗ್ಬಿಟ್ಟಿದ್ದೀನಿ ಅಂತ ಅಂದರೆ, ನಾನು ಈ ಸೀರೆ ಹಾಕ್ಕೊಂಡು ನೀವು ನೋಡ್ತಾ ಇರ್ಬೋದು 20 ಸತಿ ಅವ್ನು ಬಟ್ಟೆ ಅಳಿಸಿದಾಗ ಟಿಶ್ಯೂ ಇಟ್ಕೊಬಂದು ನೆನೆಸ್ಕೊಬಂದು ಆ ಟಿಶ್ಯೂಯಿಂದ ಅವ್ನು ಇದು ಒರೆಸಿ 2 ಸತಿ ಅವ್ನ ಮೂತಿಗೆ ಇದು ಕುಂಕುಮನ ಬಳಿದು ಸಾಕಾಗೋಯ್ತು. ಈಗ ಫೋಟೋಶೂಟ್ ಮಾಡಬೇಕು. ಸೊ ಕ್ಯಾಮ್ರಲ್ಲಿದೆ, ಆಗ್ತಾಯಿಲ್ಲ ಗೈಸ್ ನನ್ನ ಕೈಲಿ. ತಲೆ ಫುಲ್ ನೋವು ಬಂತು ನನಗೆ. ಯೂಶಲಿ ಅಷ್ಟು ಸುಲಭವಾಗಿ ನನಗೆ ತಲೆನೋವು ಬರಲ್ಲ. ಈ ರೀತಿ ಹಿಂಸೆ ಕೊಟ್ಟರೆ ಯಾರು ಸಾರ್ ಬದುಕ್ತಾರೆ? ಆಗ್ತಾಯಿಲ್ಲಪ್ಪ ನನ್ನ ಕೈಲಿ. ಎಸ್ ಗೈಸ್, ಈಗ ಅವರಪ್ಪ ಫೋಟೋಶೂಟ್ ಮಾಡ್ತಿದ್ದಾನೆ ಗೈಸ್. ಟೋಟಲಿ ಕಂಪ್ಲೀಟ್ ಆಗಿ ಹೇಗೆ ಕಾಣ್ತಿದ್ದೇನೆ. ಅವ್ನು ಹಾಕಿದ್ರು ಸೇಮ್ ಆಂಜನೇಯ, ಅವ್ನು ಹಾಕಿದ್ರು ಸೇಮ್ ಆಂಜನೇಯನ್ ಥರನೇ ಕಾಣ್ತಾನ ಅವನು. ಏಯ್ ಕಳ್ಳ ಆಂಜನೇಯ, ಕಳ್ಳ ಅಪ್ಪ. ಎಷ್ಟಯ್ಯೋ ಅನಿಸ್ಬಿಟ್ಟಿಯಪ್ಪ ಯಪ್ಪ. ಟೈಮ್ ಎಷ್ಟಿರ್ಬೋದು ಗೆಸ್ ಮಾಡಿ ಗೈಸ್. ಟೋಟಲಿ ಮುಗೀತು ಅಲ್ಲಿ ನೋಡಿ. ಹೇಳಿ ಹೇಳಿ ಲೋ, ಆಗ್ತಿದೆಯಲ್ಲ ತೆಗಿ ಅಂದ್ರೆ. ಟೆನ್ಷನ್ ಗೈಸ್, ಟೆನ್ಷನ್ ಆಯ್ತು ಅಂತ ಕೇಳ್ತಿರಲ್ಲ ಗೈಸ್. ಇದೇನೋ ಹನುಮಾನ್ ಕಾಸ್ಟ್ಯೂಮ್ ಹೋಗಿ ವೆಂಟ್ ರಾಂಗ್ ನಂಗೆ ಆಗ್ಬಿಡ್ತು. ನಿಜ ಹೇಳ್ತೀನಿ ಗೈಸ್, ಕರೆಕ್ಟಾಗಿ 3 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು. ಆ್ಯಕ್ಚುಲಿ ಕಾಸ್ಟ್ಯೂಮ್ ಎಲ್ಲ ತರೋಷ್ಟೊತ್ತಿಗೆ 2:45 ಆಗಿತ್ತು. ನಾವು ಫೈನಲಿ ಆ ಡ್ರೀಮ್ ಗೆಟ್ ಕಂಪ್ಲೀಟೆಡ್ ಗೈಸ್. ಇವಾಗ ನೋಡ್ರಿ, ಇವಾಗ ಸುಮ್ಮನೆ ಕುಂತ ನೋಡ್ರಿ. ಲೋ ನೀನು ಮನುಷ್ಯನೇನು? ನಿಜವಾಗ್ಲೂ ಮನುಷ್ಯನ ನೀನು? ಇಷ್ಟೆಲ್ಲ ಹಿಂಸೆ ಕೊಟ್ಟಲ್ಲೋ. ಎಲ್ಲ ಅಳಿಸ್ಬಿಟ್ವಿ ತಿನ್ಬಿಡ್ತಾನಂತ. ಅಲ್ಲೆಲ್ಲ ಕೆಂಪಾಗ್ಬಿಟ್ಟಿದೆ. ಇರೋದೇ 4 ಅಲ್ಲೋ, ಅಲ್ಲೂ ಕೆಂಪಾಗ್ಬಿಟ್ಟೈತೆ ಒಂದು. ಈಗ ಚಿಗುರ್ಕೊಂಡ ಹಬ್ಬ ಮಾತಾಡ್ರಿ ನೀವೇನಾದ್ರು ಯಜಮಾನ್ರಿ. ನಾನೇನು ಮಾತಾಡಿಲ್ಲ, ನಂಗೆ ಮೆಂಟ್ಲು ಮಾಡೋ ನೀನೇನು. ನನ್ನ ತಲೆನೇ ಓಡ್ದಲ್ಲ ಏನು ಮಾತಾಡ್ಬೇಕಂತ. ನನಗೆ ಏನಾಗ್ಬಿಟ್ಟಿತ್ತು ಅಂತಂದರೆ, ನನಗೆ ಗೈಸ್ ಫಸ್ಟ್ ಆಫ್ ಆಲು ಅಪ್ಪ ಫುಲ್ಲು ಪೇಷನ್ಸ್ನೇ ಹೋಗಿಸ್ಬಿಟ್ಟಿದ್ದ. ಸ್ವಲ್ಪನೂ ಪೇಷನ್ಸೇ ಇರ್ಲಾರ್ದಂಗೆ ಮಾಡಿಬಿಟ್ಟಿದ್ದ. 2ನೇದು ಬಂದು ಅಂಬಿ ತುಂಬ ತಾಳ್ಮೆಂದಿದ್ದ. ನನಗೆ ಸ್ವಲ್ಪ ಆಗ್ತಾ ಇರಲಿಲ್ಲ ಗೈಸ್. ಅವ್ನು ಈಗಲೂ ಅವ್ನಿಗೆ ಆಗ್ತಿದೆ. ಗೈಸ್ ನನಗೆ ಏನಂತ ಹೇಳ್ತೀನಿ ಗೊತ್ತಾ, ಅವ್ನು ಅಷ್ಟು ಅಳ್ತಾ ಇದ್ರು ಅವ್ನಿಗೆ ಜಬರ್ಸೋದಾಗ್ಲಿ ಹೊಡಿಯೋದಾಗ್ಲಿ ಮಾಡಕ್ಕೆ ಹೋಗ್ಬಿಡ್ದು. ಯಾಕಂದರೆ ಅವ್ನಿಗೇನು ಗೊತ್ತಾಗುತ್ತೆ ಹೇಳಿ, ಚಿಕ್ಕವನು ಅವನು. ಅದಕ್ಕೋಸ್ಕರ ಹೇಳಿದೆ ಹಂಗೆ ಕ್ಯಾಮ್ರಾ ಓಡಿಸ್ಕೊಡ್ತಾನೆ. ಇವಾಗ ನೋಡಿ ಎಷ್ಟು ಕ್ಲಾರಿಟಿ ಬಂತು. ಅದಕ್ಕೋಸ್ಕರ ನಾವು ಎಷ್ಟೇ ಅವ್ನ ಹತ್ರೂ ಏನಾರು ಅದು ಅವ್ನು ಹಚ್ಕೊಳ್ಳಲ್ಲ ಅಂತಂದ್ರು ನೋಡ್ರಿ, ಅವಳು ಹೊಡೆದಾಳ. ಅದಕ್ಕೆ ಅವ್ನು ಅವಳ ಹತ್ರ ಹೋಯ್ತಾ ಇಲ್ಲ, ನನ್ನ ಹತ್ರನೇ ಬರ್ತೇನೆ. ಜಬ್ರಿಸಿದೀನಿ, ಎಷ್ಟು ಸಾಕ್ ಮಾಡ್ತೆ ಹೇಳು ಅಂತ ಹೇಳಿದ ಅಷ್ಟೇ ಗೈಸ್ ಅವನ್ಗೆ. ಅವಾಗಿದೆ ನೋಡಿ, ನನ್ನ ಹತ್ರ ಅಷ್ಟೇ ಬರ್ತಾ ಇಲ್ಲ. ನನ್ ಜೊತೆನೆ ಇದ್ದಾನೆ. ನಾನಾರ ನಮ್ಮ ಅಪ್ಪಾರ ಹೊಡಿಯಲ್ಲ ಒಂದು ಏಟ್ ಅಂತ ಬಾಯ್. ಇವಾಗ ಹೋರ ಕಡೆ ನನಗೇನು ಬೇಡ, ಸಾಕಾಗ್ಬಿಟ್ಟು ಗೈಸ್. ಅಂಬಿ ಮುಖ ನೋಡ್ರಿ, ನೋಡ್ರಿ ಗೈಸ್, ಬಟ್ಟೆ ನೋಡ್ರಿ, ಮುಖ ಬೇಡ್ರಿ ನೋಡಿ. ಇದೆಲ್ಲ ಫುಲ್ ಬೆನ್ ಫುಲ್ ಎಲ್ಲ ಆಗ್ಬಿಟ್ಟಿದೆ. ಏನ್ ಮಾಡಕ್ಕಾಗಲ್ಲ. ನನಗ ಯಾಕಾನೆ ಸೀರೆ ಉಡ್ಕೊಂಡ್ಬಿಟ್ನು ಅನ್ನೋ ರೇಂಜಿಗೆ ಆಗ್ಬಿಡೈತೆ ಗೈಸ್. ಆಗ್ತಾರ ಬಾಯ್ ಹೋಗ್ಬಿಟ್ರಿ ಎಲ್ರ ಕಡೆ ಅಂತ ಅವನು. ಯಾಕೆ ಚಿನ್ನಿ ಸ್ವಲ್ಪ ರೇಗ್ಬಾರ್ದು ಗೈಸ್ ಅವನ್ಗೆ. ಫುಲ್ಲು ಒಂಥರ ಮನುಷ್ಯ ಅವ್ನ ಅಂತಾರನೆ. ನಮ್ಗೆ ಯಾರು ಏನಾರ ಪ್ರೀತಿ ಮಾಡೋರು ಯಾರು ಒಂದ್ ಸ್ವಲ್ಪ ಗದರಿಸಿದಾಗ ಅವ್ರ ಹತ್ರ ಹೋಗಲ್ಲ. ಅಲ್ಲಿ ಬಾತ್ರೂಮ್ ಅಲ್ಲಿ ಕಣ್ಣೊಳಗಡೆ ಈಗ ಮಾಡ್ದ ಅಂತ ಹೇಳಿದ್ನಲ್ಲ, ಅದ್ ಮಾಡ್ದಾಗ ಅಳ್ತಾ ಇದ್ದ. ನಾನು ಅಳ್ತಿದ್ದೀನಿ ಎಲ್ಲ ಅಳ್ತಿದ್ದೀನಿ ಅನ್ಕೊಂಡು ಅವ್ನು ಅಳ್ತಾವನೆ. ಬಟ್ ಯಾವಾಗ ನಾನು ಜಬರಿಸ್ಬಿಟ್ಟೆ ಅವಾಗ ನನ್ನ ಹತ್ರ ಎಲ್ಲ ನೀನ್ ಏನೋ ಮಾಡ್ಕೊ ಹೋಗಮ್ಮ, ನೀನ್ ಬೇಡ ಅಂತ ನಾನು ಕೇಳ್ಬಿಟ್ಟು ಎಲ್ಲ ಹಾಳು ಮಾಡ್ಕೊಂಡ ಗೈಸ್. ಈಗ ಇನ್ನೊಂದ್ಸತಿ ಸ್ನಾನ ಮಾಡಿಸ್ಬೇಕು. ಏನು ಹೆಂಗ್ ಕಾಣ್ತಾ ಇದೀನಿ ಅಂತ ಕಮೆಂಟ್ ಹಾಕಿ. ಆಗ್ಲೇ ಹೆಂಗ್ ಕಾಣ್ತಿದ್ದೆ, ಇವಾಗೆಲ್ಲ ಅಳ್ಸ್ಕೊಬಿಟ್ಟಿದ್ದಾನೆ. ಸ್ಟಾರ್ಟಿಂಗ್ ತೋರ್ಸೋಲ್ಲ, ಅಲ್ಲಿಂದ ಲೆಕ್ಕ ಹಾಕೊಂಡ್ಬಿಡ್ರಿ ಹೆಂಗ್ ಕಾಣ್ತಿದ್ದ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ. ದಯವಿಟ್ಟು ನಮ್ ಪೇಷನ್ಸ್ ಇದೆಯಲ್ಲ ಅಪ್ಪ ದೇವ್ರೆ, ಅದಕ್ಕೆ ಮೆಚ್ಚಲೇಬೇಕು. ನಮಗ್ ನಾವೇ ಅನ್ಕೊಂತ ಇದೀವಿ. ಬಿಕಾಸ್ ಹಿಂದೆ ವ್ಲಾಗ್ ಹಿಂದೆ ತೋರ್ಸ್ಲಾರ್ದಷ್ಟು ಏನೋ ಅಪ್ಪ ಅಷ್ಟು ಕಷ್ಟ ಆಗ್ಬಿಡ್ತು ನನಗೆ ಒಂದ್ ಟೈಮ್. ಅದು ವ್ಲಾಗ್ ಆನ್ ಮಾಡಿದ್ರೆ ಸಾಕು ಅಳ್ತಿದ್ದ. ಇನ್ನೇನ್ ಮಾಡೋದು, ಅದಕ್ಕೆ ಸುಮ್ನೆ ಆಗ್ಬಿಟ್ರಿ. ಸ್ವಲ್ಪ ಹೊತ್ತು ಕೆಳಗ ಅವನ್ನ ಫ್ರೀಡಮ್ ಆಗಿ ಬಿಟ್ಬಿಡೋಣ. ಹೇ ಗೈಸ್, ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ವಿಷ್ಣು ಹೇಗ್ ಕಾಣ್ತಿದ್ದ ಅಂತ ತಿಳಿಸೋದನ್ನ
ಮರಿಬೇಡಿ. ಸೊ ನಮ್ಗೆ ತುಂಬಾ ಹಿಂಸೆ ಆದಷ್ಟು ಆಯ್ತು, ಏನು ಮಾಡೋಕ್ಕಾಗಲ್ಲ. ಈ ಬ್ಲಾಗಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಮ್ಗೆ ಎಷ್ಟು ಹಿಂಸೆ ಆಗಿದೆ ಅಂತ. ಬಟ್ ಪ್ರತಿಯೊಬ್ಬರು ತಾಯಿಗೂ ತಂದೆಗೂ ಈ ಥರ ಕಾಸ್ಟ್ಯೂಮ್ ಹಾಕ್ಸ್ಬೇಕಂತ ಅಂದಾಗ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಅಷ್ಟೇ ಗೈಸ್, ಇನ್ನೇನಿಲ್ಲ. ಬಿಕಾಸ್ ಇದು ನಮ್ಮ ಡ್ರೀಮ್ ಆಗಿತ್ತು. ಬಿಕಾಸ್ ನಾವು ಅವನಿಗೆ ಆಂಜನೇಯನ್ ಕಾಸ್ಟ್ಯೂಮ್ ಹಾಕ್ಸ್ಬೇಕು ಅನ್ನೋದು ಒಂದು ನಮ್ದು ಸಣ್ಣ ಕನಸಾಗಿತ್ತು. ಅವ್ರ ಭಕ್ತರಾಗಿ ಅವ್ರ ಕಾಸ್ಟ್ಯೂಮ್ ಹಾಕ್ಸಿಲ್ಲ ಅಂತಂದ್ರೆ ನಮಗೆ ಏನೋ ಒಂಥರ ಇನ್ಕಂಪ್ಲೀಟ್ ಅನಿಸ್ತಿತ್ತು. ಸೊ ಇವತ್ತು ಕಂಪ್ಲೀಟ್ ಆಯಿತು ಆ ಒಂದು ಡ್ರೀಮು. ಸೊ ಹೇಗೆ ಕಾಣ್ತಿದೆ ಅಂತೇಳಿ ಕಮೆಂಟ್ ಮಾಡಿ. ತುಂಬಾ ಹಠ ಮಾಡ್ದೆ, ಈಗಲೂ ಕೂಡ ಅವ್ನು ಮಲಗಲಿಲ್ಲ. ಸೊ ಇವಾಗ ಅವನ್ನ ಮಲಗಿಸಿ ನಮ್ದೇನೇನು ಕೆಲಸ ಇದೆ ಅದು ನಾವು ನೋಡ್ಕೊಳ್ತೀವಿ. ಸೊ ನೀವು ಅಷ್ಟೇ. ಸೊ ಟೇಕ್ ಕೇರ್, ಸಿ ಯು, ಗುಡ್ ನೈಟ್, ಬಾಯ್. ಬಾಯ್ ಮಾಡು. ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಆದಷ್ಟು ಬೇಗ. Bye. 5 ಲಕ್ಷ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಯಾರೆಲ್ಲ Bye ದೇವ್ರು ಯಾರಿಗೆಲ್ಲ ಆಂಜನೇಯ ಇಷ್ಟ ಅವರೆಲ್ಲರೂ ಕೂಡ ರೆಡ್ ಹಾರ್ಟ್ನ ಕಮೆಂಟ್ ಮಾಡಿ. ಸೊ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ವಿಷ್ಣು ಹೇಗೆ ಕಾಣ್ತಿದೆ ಅಂತ ಕೂಡ ತಿಳಿಸಿ. ಬಾಯ್.